Next question, DFA to accept the string on 1 and 0 which start with 101. ಓಕೆ, ಇದು ಡಿ ಎಫ್ ಎಗೆ ರಿಲೇಟೆಡ್ ಅಂತ ಕ್ವಶನ್. ಥರ್ಡ್ ಕ್ವಶನನ್ನು ಮಾಡ್ತಾ ಇದ್ದೇವೆ. ಆಲ್ರೆಡಿ 2 ಕ್ವಶನನ್ನು ಸಾಲ್ವ್ ಮಾಡಿದ್ದೀವಿ. ತಾವು ಚಾನಲಲ್ಲಿ ಹೋಗಿ ಆ ವಿಡಿಯೋವನ್ನು ನೋಡ್ಬೋದು. ಓಕೆ, ಇಲ್ಲಿ ಲ್ಯಾಂಗ್ವೇಜನ್ನು ಏನು ಕೊಟ್ಟಿದ್ದಾರೆ, ಇಟ್ ಸ್ಟಾರ್ಟ್ ವಿತ್ 101. ಸ್ಟಾರ್ಟಿಂಗ್ ನಮ್ಮಲ್ಲಿ 101 ಇರಬೇಕು. ಓಕೆ, ತದನಂತರ 1 ಇರಲಿ, 0 ಇರಲಿ ಅಥವಾ 10 ಇರಲಿ, ಅದಕ್ಕೆ ನಮಗೆ ಏನು ಸಂಬಂಧವಿಲ್ಲ. ಸೊ ಇನ್ಪುಟ್ಸ್ ಸಿಗ್ಮಾ ಅಂದ್ರೇನು, ಇನ್ಪುಟ್ಸ್ ಏನೇನು ಕೊಟ್ಟಿದ್ದಾರೆ ರೀ, ಸ್ಟ್ರಿಂಗ್ ಆನ್ 1 and 0, ದೀಸ್ ಆರ್ ದಿ ಇನ್ಪುಟ್ಸ್. ಓಕೆ, ಇಷ್ಟು ಸ್ಟಾರ್ಟಿಂಗನ್ನು ನೀವು ಬರೀಬೇಕು ಎಕ್ಸಾಮ್ದಲ್ಲಿ. ಓಕೆ, ತದನಂತರ ನಾವು ಡಯಾಗ್ರಾಮನ್ನು ತೆಗಿಬೇಕು. ಸೊ ಡಯಾಗ್ರಾಮ್ ವಿಲ್ ಸ್ಟಾರ್ಟ್ ಫ್ರಮ್ Q0. ಇದು ಇನಿಷಿಯಲೈಸೇಷನ್ ಸ್ಟೇಟ್ ಮೀನ್ಸ್ ಯು ಹ್ಯಾವ್ ಟು ರೀಪ್ರೆಸೆಂಟ್ ಇಟ್ ವಿತ್ ದಿಸ್ ಸಿಂಬಾಲ್. ಓಕೆ, ಈ ಸಿಂಬಾಲ್ದಿಂದ ನೀವು ರೀಪ್ರೆಸೆಂಟ್ ಮಾಡಬೇಕು. 101 ಸ್ಟಾರ್ಟ್ ವಿತ್ 101. ಸೊ ಇಲ್ಲಿ 1 ಯೂಸ್ ಮಾಡ್ತೀವಿ. ಯಾವ ಸ್ಟೇಟಿಗೆ ಹೋಯಿತು, Q1 ಸ್ಟೇಟಿಗೆ ಹೋಯಿತು. ತದನಂತರ ಯಾವ ಇನ್ಪುಟನ್ನು ಯೂಸ್ ಮಾಡಬೇಕು, 0 ಯೂಸ್ ಮಾಡಬೇಕು. ಸೊ 0 ಯೂಸ್ ಮಾಡಿದ್ದೀವಿ. ತದನಂತರ ಯಾವ ಸ್ಟೇಟ್ಗೆ ಹೋಗ್ತದೆ, Q2 ಸ್ಟೇಟ್ಗೆ ಹೋಯಿತು. ಆಟ್ ಎಂಡ್ ವಿಚ್ ಇನ್ಪುಟ್ ವಿ ವಿಲ್ ಯೂಸ್, 1. ಓಕೆ, ಇನ್ಪುಟ್ 1 ಯೂಸ್ ಮಾಡ್ತೀವಿ. ಲಾಸ್ಟ್ ಫೈನಲ್ ಸ್ಟೇಟಿಗೆ ಬರ್ತದೆ, ಅದು ಯಾವುದು, Q3. ದಿಸ್ ವಿಲ್ ಬಿ ದಿ ಫೈನಲ್ ಸ್ಟೇಟ್. ಓಕೆ, ಈಗ ಈ ಡಯಾಗ್ರಾಮನ್ನು ಸ್ವಲ್ಪ ಮೋಡಿಫೈ ಮಾಡಬೇಕು. ಓಕೆ, ಈ ಇನ್ಪುಟ್ ಕೂಡ ಕರೆಕ್ಟ್ ಸಾಲ್ವ್ ಮಾಡಿದ್ದು, ಬಟ್ 111 ಇದು ಕೂಡ ಕರೆಕ್ಟ್, ಹೌದು ಇಲ್ಲೋ. ಓಕೆ, ನಾವು ಫೈನಲ್ ಏನಂತಾರೆ ಅದಕ್ಕೆ, ಫೈನಲ್ ಸ್ಟೇಟ್ ಗೊತ್ತಾಗಿದೆ. ಬಟ್ ಇಲ್ಲಿ ನಾವು ಸೆಲ್ಫ್ ಲೂಪನ್ನು ಕೊಡ್ಬೋದಾ, ಎಸ್ ಕೊಡ್ಬೋದು. 10. ಯಾಕೆ, ನಮಗೆ ಸ್ಟಾರ್ಟಿಂಗ್ ಸ್ಟೇಟ್ ಅಷ್ಟೇ ಕಂಡೀಷನ್ ಆಗಿ ಕೊಟ್ಟಿದ್ದಾರೆ, ಅದು ಸ್ಯಾಟಿಸ್ಫೈ ಆದರೆ ಸಾಕು. ಮಿಕ್ಕಿದ್ದು ನೆಕ್ಸ್ಟ್ ಏನು ಬರ್ತದೆ ಅದು ನಮಗೆ ತಲೆ ಕೆಡಿಸ್ಕೊಂಥ ವಿಷಯ ಅಲ್ಲ. ಓಕೆ, ಅದಕ್ಕೆ ಇಲ್ಲಿ ಸೆಲ್ಫ್ ಲೂಪನ್ನು ಕೊಡ್ಬೋದು. ನೆಕ್ಸ್ಟ್ Q1 0ದಿಂದ ಸ್ಟಾರ್ಟ್ ಮಾಡ್ಬೋದಾ, ಇಲ್ಲ, ನಾಟ್ ಪಾಸಿಬಲ್, ಬಿಕಾಸ್ ಇಟ್ ಶುಡ್ ಬಿ ಸ್ಟಾರ್ಟ್ ಫ್ರಮ್ 1, ನಾಟ್ 1. ಸೊ 0ದಿಂದ ಸ್ಟಾರ್ಟ್ ಆಯಿತು, ಇದು ನಮ್ಮದು ಇನಿಷಿಯಲ್ ಸ್ಟೇಟು. 0ದಿಂದ ಸ್ಟಾರ್ಟ್ ಆಯಿತು ಅಂದರೆ ನಮ್ಮ ಕಂಡೀಷನ್ ತಪ್ಪಾಗ್ತದೆ. ಸೊ ಇದು ಡೆಡ್ ಸ್ಟೇಟಿಗೆ ಹೋಗ್ತದೆ. ಓಕೆ, ಸೊ 1 ದೆನ್ Q2 Q1 1ರಿಂದ ಸ್ಟಾರ್ಟ್ ಆಗಿದೆ, ಮತ್ತೆ 1 ಕೊಡ್ಬೋದಾ, ನಾಟ್ ಪಾಸಿಬಲ್, ಬಿಕಾಸ್ 1 ಕೊಟ್ಟರೆ 1 ಆಗ್ತದೆ. ಇದು ಕೂಡ ಪಾಸಿಬಲ್ ಇದೆ, ಬಟ್ 0 ಕೊಡ್ಬೋದಾ, 1001, ನಾಟ್ ಪಾಸಿಬಲ್. ಸೊ ಇದು ಕೂಡ ಡೆಡ್ ಸ್ಟೇಟ್ಗೆ ಹೋಗ್ತದೆ. ಆಫ್ಟರ್ ದ್ಯಾಟ್ 1001, ನಾಟ್ ಪಾಸಿಬಲ್. ಸೊ Q2ಗೆ 1 ಕೊಡ್ಬೋದಾ, ಇದು ಪಾಸಿಬಲ್ ಇಲ್ಲವೇ ಇಲ್ಲ. ಯಾಕಂದರೆ ಇಲ್ಲಿಂದ ಇನಿಷಿಯಲ್ ಸ್ಟೇಟ್ದಿಂದ 1101 ಮತ್ತೆ ಲೂಪ್ ಕೊಟ್ಟು ಅಂದರೆ 1101. ಇಟ್ ಶುಡ್ ಸ್ಟಾರ್ಟ್ ಫ್ರಮ್ 101. ಓಕೆ, 110 ಅಲ್ಲ, ಸ್ಟಾರ್ಟಿಂಗ್ನಲ್ಲಿ ಕೂಡ ನಮಗೆ 101 ಬೇಕು. ಓಕೆನಾ, ತಿಳಿತಾ? ಸೊ ಇಲ್ಲಿ 0 ಬರುವುದಿಲ್ಲ, ಇಲ್ಲಿ 1 ಬರ್ತದೆ. ಓಕೆ, ನೆಕ್ಸ್ಟ್ 101, ಇಲ್ಲೇ 1 ಕೊಟ್ಟು ಅಂದರೆ ಫೈನಲ್ ಸ್ಟೇಟ್ಗೆ ರೀಚ್ ಆಗ್ತಾ ಅಂತ ಇದ್ದಿಲ್ಲ. ಸೊ ಅದು ಕೂಡ ಪಾಸಿಬಲ್ ಇಲ್ಲ. 1 ಕೊಟ್ಟಿದ್ದೇವೆ, ಅದು ಏನು ಪ್ರಾಬ್ಲಮ್ ಇಲ್ಲ. ನೆಕ್ಸ್ಟ್ 100 ಯೂಸ್ ಮಾಡಿದ್ದು ಅಂದರೆ ಸೀದಾ ಡೆಡ್ ಸ್ಟೇಟ್. ಓಕೆ, ದಿಸ್ ಈಸ್ ವಾಟ್ ದ ಡಯಾಗ್ರಾಮ್ ಶುಡ್ ಲುಕ್ ಲೈಕ್. ಓಕೆ, ದೆನ್ we should draw the transition table. Okay, a state, then inputs are 0 and 1. So state ಯಾವ್ಯಾವ್ದವ್ರಿ, Q0, Q1, Q2, Q3. another one state is there, that is called as dead state. Okay, so initial ಇದು ಫೈನಲ್ ನಮ್ಮದು Q3. ಓಕೆ, ಇನಿಷಿಯಲ್ ಸ್ಟೇಟ್ಗೆ Q0ಗೆ 0 ಇನ್ಪುಟ್ ಕೊಟ್ಟಾಗ ಅದು ಡೆಡ್ ಲಾಕ್ಗೆ ಹೋಗ್ತದೆ. ನೆಕ್ಸ್ಟ್ 1 ಇನ್ಪುಟ್ ಕೊಟ್ಟಾಗ Q1 ಸ್ಟೇಟಿಗೆ ಬಂತು. ನೆಕ್ಸ್ಟ್
Q1 ಸ್ಟೇಟ್ಗೆ 0 ಅನ್ನು ಇನ್ಪುಟ್ ಕೊಟ್ಟಾಗ Q2 ಸ್ಟೇಟ್ಗೆ ಹೋಗ್ತದೆ, ಬಟ್ 1 ಇನ್ಪುಟ್ ಕೊಟ್ಟಾಗ ಡೆಡ್ ಸ್ಟೇಟ್ಗೆ ಹೋಯಿತು. ನೆಕ್ಸ್ಟ್ Q2ಗೆ 0 ಕೊಟ್ಟಾಗ ಡೆಡ್ ಸ್ಟೇಟ್ಗೆ ಬಂತು, 1 ಇನ್ಪುಟ್ ಕೊಟ್ಟಾಗ Q3ಗೆ ಹೋಯಿತು. ಓಕೆನಾ? ದೆನ್ Q3 ಸೆಲ್ಫ್ ಲೂಪ್ದಲ್ಲಿದೆ, ಸೊ Q3 ವಿಲ್ ಬಿ ದೇರ್, ಆ್ಯಂಡ್ ಡೆಡ್ ಸ್ಟೇಟ್ಗೆ ಇಲ್ಲಿ ಒಂದು 0 and 1, so it will be remain in dead state only. So after that we should write the machine language what it will be. ಇಲ್ಲಿ Q1 ಬರೀಬೇಕ್ರಿ, then inputs, then transition table, okay, then after that initialization state and final state. Which is initialization state here? Q0 will be initialization state. Then these are the states. Q means all state, Q0, Q1, Q2, Q3, okay, and dead. Okay, initialization state will be Q0, and inputs are 0 and 1. After that final state will be Q3. This is all. ಹೀಗೆ ನೀವು represent ಮಾಡಿದರೆ ಮುಗೀತು. This is how you can get full marks on DFA. Okay, thank you.